ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಸಿಟಿ ಸಮಾಚಾರ. ಇವತ್ತಿನ ಸಮಾಚಾರ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸಮಾಚಾರ ಇದೆ. ಯಾವಾಗಲೂ ಜನ ಕೇಳ್ತಾ ಇರ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬೇಕು ಅಂತ. ಹೌದು, ಅದಕ್ಕೆ ತಕ್ಕನಾಗಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ. ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ, ಒಳ್ಳೆ ಕಂಟೆಂಟ್ ಎತ್ಕೊಂಡು ಬರ್ತಿದೆ. ಸಮಾಜಕ್ಕೆ ಒಂದು ಸಂದೇಶ ಸಾರುವಂಥ ಒಂದು ಸ್ಟೋರಿ ಮಾಡಿಕೊಂಡು ನಿಮ್ಮ ಮುಂದೆ ಬರೋದಕ್ಕೆ ರೆಡಿಯಾಗಿದೆ. ಏನು ಸಿನಿಮಾ ಅಂತೀರಾ? ರಂಗಸಮುದ್ರ ಟೈಟಲ್ ಕೇಳಿದಾಗಲೇ ನಿಮ್ಗೊಂದು ಪ್ಲ್ಯಾನ್ ಬಂದ್ಬಿಡಿರುತ್ತೆ ಯಾವ ಥರ ಇರ್ಬೋದು ಸಿನಿಮಾ ಅಂತ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ರಂಗಾಯಣ ರಘು ಅವರು ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಕಾಣಿಸ್ಕೊತಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರಲ್ಲ, ಆ ಪ್ಲೇಸ್ನಲ್ಲಿ, ಆ ಕ್ಯಾರೆಕ್ಟರ್ನಲ್ಲಿ ಅಪ್ಪು ಸರ್ ಇರಬೇಕಿತ್ತು, ಪುನೀತ್ ರಾಜ್ಕುಮಾರ್ ಸರು. ನಮ್ಮ ದುರದೃಷ್ಟ ಅಂತ ಅನ್ಕೋಬೋದು, ಅವ್ರು ಮತ್ತೆ ನೋಡೋಕ್ಕೆ ಸಿಗಲ್ಲ ಸಿನಿಮಾಗಳಲ್ಲಿ. ಆದರೂ ಅಭಿಮಾನಿಗಳ ಎದೆಯಲ್ಲಿ ಯಾವಾಗಲೂ ರಾರಾಜಿಸ್ತಾ ಇರೋ ರಾಜ್ಕುಮಾರ್ ಅವರು, ನಮ್ಮ ಅಪ್ಪು ಸರ್ಗೂ ಈ ಸಿನಿಮಾಗೂ ಏನು ಲಿಂಕು, ಇದನ್ನೆಲ್ಲ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಮಿಸ್ ಮಾಡ್ಕೊಂಬೇಡಿ. ಯಾವಾಗಲೂ ಕೇಳ್ತಾ ಇರ್ತಾರೆ ಜನ, ಒಳ್ಳೆ ಕಂಟೆಂಟ್ ಬೇಕು, ಒಳ್ಳೆ ಸಿನಿಮಾ ಬೇಕು ಅಂತ. ಅದಕ್ಕೆ ತಕ್ಕನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಹೊಸ ತಂಡ, ಹೊಸ ಡೈರೆಕ್ಟರ್ ಆ್ಯಂಡ್ ಹೊಸ ಪ್ರೊಡ್ಯೂಸರ್, ಆರ್ಟಿಸ್ಟ್ಗಳೆಲ್ಲ ಅಳಬ್ರೆ, ಎಲ್ಲರೂ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆ. ಆಲ್ಮೋಸ್ಟು ರಂಗಾಯಣ ರಘು ಅವರಂತೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ. ನೀವು ಟ್ರೈಲರ್ ನೋಡ್ಬೋದು. ನಿಮಗೆ ಟ್ರೈಲರ್ ಬಿಡುಗಡೆ ಆಗಿದೆ. ಒಂದ್ಸಲ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಸಿನಿಮಾ ಇದು, ಯಾವ ಥರ ಇರುತ್ತೆ, ಏನು ಕಂಟೆಂಟ್ ಎತ್ಕೊಂಡ್ಬರ್ತಿದೆ, ಏನು ನಮ್ಮ ಮಣ್ಣಿನ ಸೊಗಡು ಏನಿದೆ ಸಿನಿಮಾದಲ್ಲಿ ಅಂತ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರಂಗಾಯಣ ರಘು ಅವರು ಡೊಳ್ಳು ಕುಣಿತ ಎಲ್ಲ ಮಾಡ್ತಾರೆ. ಒರಿಜಿನಲ್ ಡೊಳ್ಳು ಅಂತ ಇದು, ಒರಿಜಿನಲ್ ಡೊಳ್ಳನ್ನ ಹಾಕ್ಕೊಂಡು ತುಂಬ ವೆಯ್ಟ್ ಇತ್ತು ಅಂತೆಲ್ಲ ಮಾತಾಡಿದ್ರು. ಸಿನಿಮಾ ತಂಡದವ್ರ ಜೊತೆ ಮಾತಾಡಿದಾಗ ಒಂದಷ್ಟು ಸ್ಟೋರಿ ಹೇಳಿದ್ರು, ಅದನ್ನು ನಾನು ಮುಂದೆ ಹೇಳ್ತೀನಿ. ಒಂದು ಹಳ್ಳಿಲಿ ಅಜ್ಜ ಮೊಮ್ಮಗ ಇರ್ತಾರೆ. ಆ ಅಜ್ಜನೇ ರಂಗಾಯಣ ರಘು ಅವರು. ಅವ್ರ ಮೊಮ್ಮಗನಿಗೆ ಈ ಕಾರಲ್ಲಿ ಓಡಾಡಿದ್ರೆ ರೆಸ್ಪೆಕ್ಟು, ಮರ್ಯಾದೆ ಜಾಸ್ತಿ ಅಂತ ಒಂದು ಭಾವನೆ. ಅವನಿಗೆ ಅವ್ರ ತಾತನಿಗೂ ಆ ರೆಸ್ಪೆಕ್ಟು, ಮರ್ಯಾದೆ ಸಿಗಬೇಕು. ನಮ್ಮ ತಾತನೂ ಕಾರಲ್ಲಿ ಕೂರಿಸ್ಕೊಂಡು ಓಡಾಡ್ಬೇಕು, ನಾನು ಕಾರಲ್ಲಿ ಕೂರಿಸ್ಕೊಂಡು ಓಡಾಡಿದ್ರೇ ಒಂದು ರೆಸ್ಪೆಕ್ಟ್ ಸಿಗೋದು, ಮರ್ಯಾದೆ ಸಿಗೋದು ಅನ್ನೋದೊಂದು ಭಾವನೆ. ಸೊ ಆ ತಾತನ್ನ ಕಾರಲ್ಲಿ ಕೂರಿಸ್ಕೊಂಡು ಓಡಾಡೋದಕ್ಕೆ ಇವನು ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾ. ಅಷ್ಟೇ ಹೇಳಿದ್ದು ಸಿನಿಮಾ ತಂಡದವ್ರ ಸ್ಟೋರಿನ. ಇದ್ರ ಮುಂದೆ ಏನು ಹೇಳೋಕ್ಕೆ ಹೋಗಲಿಲ್ಲ. ಅವನೇನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ರಾಘವೇಂದ್ರ ರಾಜ್ಕುಮಾರ್ದು ಏನು ಪಾತ್ರ ಇದರಲ್ಲಿ, ಇದೆಲ್ಲ ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗೋದು. ನೀವು ಯಾವಾಗಲೂ ಕೇಳ್ತಾ ಇರ್ತಾರೆ ಜನ, ಒಳ್ಳೆ ಸಿನಿಮಾ ಬೇಕು, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬೇಕು ಅಂತ. ನನ್ನ ಪ್ರಕಾರ ಇದಕ್ಕಿಂತ ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ನನಗೆ ಜನರ ಮೇಲೆ ನಂಬಿಕೆನೂ ಇದೆ. ಒಳ್ಳೆ ಸಿನಿಮಾ ಬಂದರೆ ಕನ್ನಡದಲ್ಲಿ ಯಾವತ್ತೂ ಕೈ ಬಿಡಲ್ಲ, ಜನ ಗೆಲ್ಲಿಸ್ತಾರೆ, ಸಿನಿಮಾನ ಕೈ ಹಿಡಿತಾರೆ ಅಂತ. ಇದು ಕೂಡ ಒಳ್ಳೆ ಸಿನಿಮಾ, ಬಹಳ ಒಳ್ಳೆ ಸಿನಿಮಾ ಅಂತ ಭಾವಿಸ್ತೀನಿ. ಅಪ್ಪು ಸರ್ ಅವರು ಈ ಸಿನಿಮಾನ ನೋಡಿದ್ರಂತೆ. ನೋಡಿ ಈ ಸಿನಿಮಾನ ತೋರಿಸಿ ಸಿನಿಮಾ ತಂಡ ಅಪ್ಪು ಸರ್ ಅವ್ರಿಗೆ ಅದರಲ್ಲೊಂದು ಕ್ಯಾರೆಕ್ಟರ್ನ ನಿಭಾಯಿಸೋಕ್ಕೆ ಹೇಳಿದರು. ಅದಕ್ಕೆಲ್ಲ ಒಪ್ಕೊಂಡಿದ್ರು. ಅಪ್ಪು ಸರ್ ಡೇಟ್ ಕೂಡ ಕೊಟ್ಟಿದ್ದರು. ಆದರೆ ನಮ್ಮ ದುರದೃಷ್ಟ, ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಲಿಲ್ಲ. ಮುಂದೆ ಯಾವ ಸಿನಿಮಾಗಳಲ್ಲೂ ಅವ್ರನ್ನ ನೋಡೋಕ್ಕಾಗಲ್ಲ ಅನ್ನೋದೇ ನಮ್ಮ ಒಂದು ಬ್ಯಾಡ್ ಲಕ್ ಅಂತಲೇ ಅನ್ಕೋಬೋದು. ಸಿನಿಮಾನೆಲ್ಲ ನೋಡಿ ಖುಷಿಪಟ್ಟು ಈ ಸಿನಿಮಾಕ್ಕೆ ಓಕೆ ನಾನು ಮಾಡ್ತೀನಿ ಅಂತ ಡೇಟೆಲ್ಲ ಕೊಟ್ಟಿದ್ರು. ಸೊ ಆಗಲಿಲ್ಲ. ಸೊ ಅವ್ರದ್ದೇ ಫ್ಯಾಮಿಲಿಯಿಂದ, ರಾಜ್ಕುಮಾರ್ ಫ್ಯಾಮಿಲಿಯಿಂದನೇ ಯಾರಾದರೂ ಬೇಕು ಅಂತ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ, ಅದೇ ಕ್ಯಾರೆಕ್ಟ್ರು ರಾಘವೇಂದ್ರ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಅವರು ಕೂಡ ಅದ್ಭುತವಾಗೇ ಮಾಡಿರ್ತಾರೆ. ಅವರು ನಟನೆಯಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ. ಡ್ರೆಸ್ಸೇ ರಾಜ್ ಫ್ಯಾಮಿಲಿಯಿಂದ ಬೇಕು ಅಂತಲೇ ಅವ್ರಿಗೆ ಈ ಕ್ಯಾರೆಕ್ಟರ್ನ ನಿಭಾಯಿಸೋದಕ್ಕೆ ಆ ಜವಾಬ್ದಾರಿಯನ್ನು ರಾಘವೇಂದ್ರ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಾರೆ ಪಾತ್ರನ ಅಂತ ನನಗೆ ನಂಬಿಕೆ ಇದೆ. ಸೊ ಯಾರೂ ಮಿಸ್ ಮಾಡ್ಕೊಳ್ಳೋದಂಗೆ ಇದೇ ಜನವರಿ, ಇದೇ ತಿಂಗಳು 12ನೇ ತಾರೀಕಿಗೆ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ, ಬಿಡುಗಡೆ ಆಗ್ತಿದೆ. ತಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ. ನೀವು ಈ ಸಿನಿಮಾಕ್ಕೆ ಪ್ರೋತ್ಸಾಹಿಸೋದ್ರಿಂದ ಮುಂದೆ ಅದೇ ಡೈರೆಕ್ಟರ್, ಅದೇ ತಂಡ ಇನ್ನೂ ಇಂಥದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ, ಸಿನಿಮಾನ ನೋಡಿ. ಹಾಗೆ ಟ್ರೈಲರ್ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ರಂಗಸಮುದ್ರ ಟ್ರೈಲರ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೋಡಿ ಒಂದ್ಸಲ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭವಾಗಲಿ.